ನಮಸ್ಕಾರ ಎಲ್ರಿಗೂ. ಕಲ್ಯಾಣಪುರಿ ವೈದಿಕ ಸಭಾ ಎಂಬ ಈ ಬೆಂಗಳೂರಿನ ವೈದಿಕರೆಲ್ಲರೂ ಒಂದಾಗಿ ಮಾಡಿಕೊಂಡಂತಹ ಸಂಸ್ಕೃತಿ, ಸಂಸ್ಕಾರ, ಸಂಸ್ಕೃತ ಇವುಗಳನ್ನು ಉಳಿಸಿ ಬೆಳೆಸಿ ಶುದ್ಧವಾದಂತಹ ವೈದಿಕ ಧರ್ಮವನ್ನು ಎಲ್ಲರೂ ಅನುಸರಿಸಲು ಬೇಕಾದಂತಹ ಎಲ್ಲ ಸಹಾಯವನ್ನು ಮಾಡುವುದಕ್ಕೋಸ್ಕರ ಏರ್ಪಟ್ಟಂತಹ ಸಂಸ್ಥೆ. ಸುಮಾರು 25 ವರ್ಷಗಳಿಂದ ಈ ಸಂಸ್ಥೆ ಪ್ರತಿ ವರ್ಷ ವೇದನಾದ ಮಹೋತ್ಸವ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಿಸ್ಕೊಂಡು ಬರ್ತಾ ಇದೆ. ಕೆಲವೊಂದು ವರ್ಷಗಳಲ್ಲಿ ಒಂದು ದಿನಕ್ಕೆ ಸೀಮಿತವಾಗಿ, ಕೆಲವೊಂದು ಸಮಯ ನವರಾತ್ರಿ 9 ದಿನಗಳಲ್ಲೂ ಕೂಡ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮಗಳು, ವೇದೋಕ್ತವಾದಂತಹ ಪಾರಾಯಣ, ಯಜ್ಞಯಾಗಗಳು, ಸಾಯಂಕಾಲ ಸಮಯದಲ್ಲಿ ಉಪನ್ಯಾಸಗಳು, ನಾದಕ್ಕೆ ಸಂಬಂಧಪಟ್ಟಂತಹ ಸಂಗೀತ, ಭಜನೆ, ಸ್ತೋತ್ರ ಪಾರಾಯಣಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಮಹೋತ್ಸವವೇ ಇದು ವೇದನಾದ ಮಹೋತ್ಸವ ಎಂಬುದಾಗಿ. ಸಭಾದ ಇನ್ನೊಂದು ಮುಖ್ಯವಾದಂತಹ ಕಾರ್ಯ ವೇದ ಸಂರಕ್ಷಣೆ. ಸುಮಾರು 15 ವರ್ಷಗಳಿಂದ ವೇದನಾದ ಗುರುಕುಲ ಎಂಬ ಗುರುಕುಲ ಪದ್ಧತಿಯಲ್ಲಿ ವೇದಾಧ್ಯಯನವನ್ನು ಮಾಡುವಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ವೈದಿಕ ಸಭಾದ ಅಂಗವಾಗಿಯೇ ಅಥವಾ ವೈದಿಕ ಸಭಾದಿಂದ ನಡೆಸಲ್ಪಡುವಂತಹ ಈ ಗುರುಕುಲ, ಇದರಲ್ಲಿ ಗುರುಗಳ ಮನೆಯಲ್ಲೇ ವಾಸವಾಗಿತ್ತು 12 ವರ್ಷಗಳ ಕಾಲ ಸಂಪೂರ್ಣ ಋಗ್ವೇದವನ್ನು, ಸಲಕ್ಷಣ, ಘನಾಂತ, ಷಡಂಗಾದಿಗಳನ್ನು ಅಧ್ಯಯನ ಮಾಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ವೇದಿಕ ಸಭಾದಿಂದ ವೇದಕ್ಕೆ, ವೇದೋಕ್ತ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತು ಕೊಟ್ಟು, ಜೊತೆಗೆ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿಯೂ ಕೂಡ ಸಹಾಯ ಅಪೇಕ್ಷಿತರಿಗೆ ಸಹಾಯವನ್ನು ಮಾಡುವುದು, ವಿದ್ಯಾಪೇಕ್ಷಿತರಿಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕಾದಂತಹ ಸಹಾಯ ನೀಡುವಿಕೆ, ಅನಾರೋಗ್ಯಾದಿಗಳಿಂದ ಇದ್ದವರಿಗೆ ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿಕೊಡುವುದು ಇತ್ಯಾದಿ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ಮುಗಿಸಿದಂತಹ ಒಬ್ಬ 4 ಜನ ವಿದ್ಯಾರ್ಥಿಗಳು 2 ವರ್ಷ ಹಿಂದೆಯೇ ಒಂದು ಘನಪಾರಾಯಣವನ್ನು ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಪ್ರಕೃತ ಈ ವರ್ಷ ಇನ್ನಿಬ್ಬರು ವಿದ್ಯಾರ್ಥಿಗಳು 12 ವರ್ಷಗಳ ಕಾಲ ಗುರುನಿವಾಸದಲ್ಲಿ ಇದ್ದು ಸಂಪೂರ್ಣ ಅಧ್ಯಯನವನ್ನು ಮುಗಿಸಿ ಘನಪಾಠಿಗಳಾಗಿ ರೂಪುಗೊಂಡಿದ್ದಾರೆ. ತಮ್ಮ ಮನೆ ಮಂದಿಗಳನ್ನೆಲ್ಲ ಬಿಟ್ಟು ಲೌಕಿಕವಾದಂತಹ ಭೋಗ್ಯಗಳನ್ನೆಲ್ಲ ಬದಿಗಿರಿಸಿ ವೈದಿಕ ಧರ್ಮ ಉಕ್ತವಾದಂತಹ ಸ್ವಾನುಷ್ಠಾನಗಳನ್ನು ಮಾಡುತ್ತಾ ಸುಮಾರು ಒಂದು ದಿವಸಕ್ಕೆ 16 ಗಂಟೆಗಳ ಕಾಲ ಅಧ್ಯಯನವನ್ನು ಮಾಡುತ್ತಾ 12 ವರ್ಷಗಳ ಕಾಲ ಒಂದು ವಿಭಾಗ ಅಂದರೆ ವೇದ ವಿಭಾಗವನ್ನು ಅಧ್ಯಯನ ಮಾಡುವುದು ಎಂಬುದು ದೊಡ್ಡ ತಪಸ್ಸು. ಅಂತಹ ತಪಸ್ಸನ್ನು ಮಾಡಿದಂತಹ ಈ ವಿದ್ಯಾರ್ಥಿಗಳಿಗೆ ಈ 12 ವರ್ಷಗಳ ಕಾಲ ಅಲ್ಲದೆ ಮುಂದಕ್ಕೂ ಕೂಡ ಲೋಕಕ್ಷೇಮಕರವಾದಂತಹ ಕಾರ್ಯಗಳನ್ನೇ ತಮ್ಮ ಜೀವನವನ್ನಾಗಿ ಮಾಡುವಂತಹ ಈ ವಿದ್ಯಾರ್ಥಿಗಳಿಗೆ ಗೌರವಪೂರ್ಣವಾದಂತಹ ಒಂದು ವಿದಾಯ, ಅಂದರೆ ಗುರುಕುಲದಿಂದ ವಿದಾಯ ಮಾಡಬೇಕಾದಂತಹ ಒಂದು ನಿಟ್ಟಿನಲ್ಲಿ ಸಂಪೂರ್ಣ ಋಗ್ವೇದ ಘನಪಾರಾಯಣವನ್ನು ಸಭಾವು ಸುಮಾರು 40 ದಿನಗಳ ಕಾಲ ಆಯೋಜಿಸಿದೆ. 4 ವೇದಗಳಲ್ಲಿ ಪ್ರಕೃತ ಋಗ್ವೇದವನ್ನು ಈ ಗುರುಕುಲ
ಅಧ್ಯಯನ ವಸ್ತುವನ್ನಾಗಿ ಸ್ವೀಕರಿಸಿ ಈ ಋಗ್ವೇದದ ಸಂಪೂರ್ಣ ಋಗ್ವೇದ ಘನಪಾರಾಯಣವನ್ನು ಆಯೋಜಿಸಿದ್ದೇವೆ. ಋಗ್ವೇದವು ಸುಮಾರು 10,500 ಮಂತ್ರಗಳ ಹತ್ತಿರ ಒಳಗೊಂಡಂತಹ ಗ್ರಂಥ, ತುಂಬ ಪ್ರಾಚೀನವಾದಂತಹ ಗ್ರಂಥ. ಇದರ ಸಂಹಿತಾ ಭಾಗವನ್ನು ನಾವು ಪಾರಾಯಣ ರೀತಿಯಲ್ಲಿ ಅನುಷ್ಠಾನ ಮಾಡುವುದಾದರೆ ಸುಮಾರು 32 ಗಂಟೆಗಳ ಕಾಲ ಸತತವಾಗಿ ಮಾಡಿದರೆ ಸಂಹಿತಾ ಪಾರಾಯಣ ಎಂಬುದು ನಮಗೆ ಸಂಪೂರ್ತಿಯಾಗತ್ತೆ. ಇದನ್ನು ಘನ ಎಂಬ ರೀತಿಯಲ್ಲಿ ಘನಪಾಠ, ಅದಕ್ಕೆ ಕೆಲವು ರೀತಿ ರಿವಾಜುಗಳು, ನಿಯಮಗಳು, ಲಕ್ಷಣಗಳು ಇತ್ಯಾದಿ ಒಳಗೊಂಡಿವೆ. ಸಂಹಿತಾ ಪಾಠವು ಮನದಲ್ಲಿ ಒಂದು ಕಡೆ ಹೋಗ್ತಾ ಇದ್ದರೆ ಇದರ ಪದಪಾಠ ಇನ್ನೊಂದು ಕಡೆಗೆ ಮನಸ್ಸಿನಲ್ಲಿ ಚಲಿಸ್ತಾ ಇರಬೇಕು. ಅದಕ್ಕಿರುವಂತಹ ಲಕ್ಷಣಗಳು ಅವಧಾನ ರೂಪದಿಂದ ಇನ್ನೊಂದು ಕಡೆಗೆ ಬರ್ತಾ ಇರುತ್ತೆ. ಕ್ರಮಪಾಠದ ಸಂಪೂರ್ಣ ಪರಿಚಯ, ಪ್ರಾತಿಶಾಖ್ಯದ ಸಂಪೂರ್ಣ ಪರಿಚಯ, ಅಷ್ಟವಿಕೃತಿಗಳಿರುವಂತಹ ಲಕ್ಷಣಗಳ ಪರಿಚಯ, ಇದು ಇಷ್ಟೂ ಅವಧಾನವನ್ನಾಗಿ ಕೊಂಡದ್ದು ಈ ಘನ ಪಾಠ. ಈ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದವರಿಗೆ ಘನಪಾಠಿ ಎಂಬ ಉಪಾಧಿಯನ್ನು ನೀಡಲಾಗುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ತುಂಬ ಜನ ಘನಪಾಠಿಗಳನ್ನು ನಾವು ನೋಡಿದ್ದೇವೆ. ಈ ಘನಪಾರಾಯಣದ ವಿಶೇಷ ಏನು ಅಂದರೆ, ಅಧ್ಯಯನ ಮಾಡುವಾಗ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದಂತಹ ಈ ಘನ ಪಾಠ ಯಾವುದಿದೆಯೋ ಇದನ್ನು ನಾವು ಈ 40 ದಿನಗಳಲ್ಲಿ ಸಂಪೂರ್ಣ ಮಾಡಲಿದ್ದೇವೆ. ಅಂದರೆ ಒಂದು ದಿವಸಕ್ಕೆ ಸುಮಾರು 8 ಗಂಟೆಗಳ ಕಾಲ ಸತತವಾಗಿ ಋಗ್ವೇದ ಘನವನ್ನು ಪಾರಾಯಣ ಮಾಡಬೇಕು. ದಿವಸಕ್ಕೆ 8 ಗಂಟೆಗಳ ಕಾಲ ಮಾಡುವಂತಹ ಪಾರಾಯಣ 40 ದಿನಗಳವರೆಗೆ ಇದು ಮುಂದುವರಿಯುತ್ತೆ. ದಿನಕ್ಕೆ 8 ಗಂಟೆಗಳು 40 ದಿನಗಳು ಈ ಪಾರಾಯಣ ಮಾಡಿದರೆ ಸಂಪೂರ್ಣ ಋಗ್ವೇದ ಪಾರಾಯಣವು, ಘನಪಾರಾಯಣವು ಸಂಪನ್ನವಾಗುತ್ತೆ. ಇದನ್ನು ನಮ್ಮ ವಿದ್ಯಾರ್ಥಿಗಳು ಯಾರು ಇವಾಗ ಘನಾಂತ ಅಧ್ಯಯನ ಮುಗಿಸಿದ್ದಾರೋ ಆ ಪಾರಾಯಣವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಯಾವುದೇ ಪುಸ್ತಕವಾಗಲಿ ಅದಕ್ಕಿರುವಂತಹ ಯಾವುದೇ ಗ್ರಂಥಗಳ ಸಹಯೋಗ ಇಲ್ಲದೆ ಕಂಠಸ್ಥವಾಗಿ ಮುಖಸ್ಥವಾಗಿ ಈ ಸಂಪೂರ್ಣ ಋಗ್ವೇದವನ್ನು ಘನ ರೂಪದಲ್ಲಿ ಪಾರಾಯಣ ಮಾಡಬೇಕಾಗಿದೆ. ಈ ಕಾರಣವನ್ನಿಟ್ಟುಕೊಂಡು ಇನ್ನೊಂದಷ್ಟು ಘನಪಾಠಿಗಳನ್ನು, ಇವರಿಗಿಂತ ಮುಂಚೆಯೇ ಘನಾಂತ ಅಧ್ಯಯನ ಮಾಡಿದಂತಹ ಸುಮಾರು 10 ಜನ ಘನಪಾಠಿಗಳನ್ನು ಕರ್ನಾಟಕ ರಾಜ್ಯದ, ತಮಿಳುನಾಡಿನ, ಆಂಧ್ರದಿಂದ ಇತ್ಯಾದಿಗಳಿಂದ ಅವರನ್ನೆಲ್ಲ ಬರಮಾಡಿಕೊಂಡು 12 ಘನಪಾಠಿಗಳು ಈ ಘನಪಾರಾಯಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 40 ದಿನಗಳ ಕಾಲ ಮನೆಯನ್ನು ಬಿಟ್ಟು ಆಚಾರ ಅನುಷ್ಠಾನಗಳೊಂದಿಗೆ ಲೋಕಕ್ಷೇಮಕ್ಕೋಸ್ಕರ ಈ ಘನಪಾರಾಯಣದಲ್ಲಿ ಪಾಲ್ಗೊಳ್ಳುವಂತಹ ಈ ಘನಪಾಠಿಗಳಿಗೆ ಒಂದು ವಿಶಿಷ್ಟವಾದಂತಹ ಗೌರವ, ಸ್ಥಾನಮಾನಗಳು ಇವೇ ಮುಂದಕ್ಕೂ ಅದನ್ನು ನಾವು ಏರ್ಪಡಿಸಿ ಕೊಡಬೇಕಾಗಿದೆ. ಈ ಘನ ತರಂಗಗಳು, ಯಾವ ವೇದ ಮಂತ್ರಗಳ ತರಂಗಗಳಿದೆಯೋ ಅದು ಘನರೂಪವಾಗಿ ಹೊರಹೊಮ್ಮಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಥವಾ ಅಖಿಲ ಭುವನದಲ್ಲಿಯೂ ಇರುವಂತಹ ಕಾಮಕ್ರೋಧಾದಿ ವೈರಿಗಳ ನಾಶನಕ್ಕೆ, ತತ್ತತ್ಕಾಲದಲ್ಲಿ ಆಗಬೇಕಾದಂತಹ ಸುವೃಷ್ಟಿಯಾದಿಗಳಿಗೆ, ಎಲ್ಲರ ಮಧ್ಯೆ ಏರ್ಪಡುವಂತಹ ದ್ವೇಷಗಳನ್ನು ದೂರ ಮಾಡಿ ಐಕಮತ್ಯ ಆಗಲಿಕ್ಕೆ ಇತ್ಯಾದಿ ಹಲವಾರು ಪ್ರಯೋಜನಗಳನ್ನು ಈ ಘನಪಾರಾಯಣದಿಂದ ನಾವು ಅನುಭವಿಸಬಹುದಾಗಿದೆ. ಈ ಘನಪಾಠದ ಬಗ್ಗೆ ಹಲವಾರು ಪುರಾಣಗಳಲ್ಲಿ ಉಲ್ಲೇಖವಿದೆ. ಸಂಹಿತಾ ಪಠತ ಪುಣ್ಯಂ ದ್ವಿಗುಣಂ ಪದಪಾಠದ ತ್ರಿಗುಣಂ ಕ್ರಮಪಾಠೇನ ಜಟಾಪಾಠೇನ ಷಡ್ಗುಣಂ ಅನಂತಂ ಘನಪಾಠೇನ ಎಂಬುದಾಗಿ ಸಂಹಿತಾ ಪಾಠದಿಂದ ಯಾವ ಒಂದು ಫಲ ನಮಗೆ ಲಭಿಸುತ್ತದೆಯೋ ಅದು ದ್ವಿಗುಣವಾಗಿ ಪದಪಾಠ ಪಾರಾಯಣದಿಂದ ಲಭಿಸುತ್ತೆ. ಅದಕ್ಕೆ 3 ಪಟ್ಟು ಕ್ರಮಪಾರಾಯಣದಿಂದಲೂ
6 ಪಟ್ಟು ಜಟಾಪಾರಾಯಣದಿಂದಲೂ ಲಭಿಸುತ್ತೆ. ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ, ಅಂದರೆ ನಾವು ಕೇಳುವುದಕ್ಕಿಂತ ಅನಂತವಾಗಿ ಅಂತವೇ ಇಲ್ಲದಷ್ಟು ಫಲಗಳು ಘನಪಾರಾಯಣದಿಂದ ನಮಗೆ ಲಭಿಸುತ್ತೆ ಎಂಬುದಾಗಿ ಪುರಾಣಗಳೆಲ್ಲ ಈ ಘನಪಾಠವನ್ನು ಪ್ರಶಂಸೆ ಮಾಡಿವೆ. ಆ ಫಲಗಳು ಲೋಕಕ್ಕೆಲ್ಲ ಲಭಿಸಬೇಕು ಎಂಬುದು ಒಂದು ಕಾರಣ. ವಿದ್ಯಾರ್ಥಿಗಳು ಘನಾಂತ ಅಧ್ಯಯನ ಮಾಡಲಿಕ್ಕಿರುವಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಟ್ಟು ನಂತರದಲ್ಲೂ ಅವರು ಗುರುತಿಸಲ್ಪಡಬೇಕು ಘನಪಾಠಿಗಳಾಗಿ ಎಂಬುದಕ್ಕಾಗಿಯೂ ಅಧ್ಯಯನಾತ್ ಪರ, ಅಧ್ಯಯನ ನಂತರ ಈ ಘನಪಾಠವನ್ನು ಸುಮಾರು 328 ಗಂಟೆಗಳ ಕಾಲ ಪಾರಾಯಣವನ್ನು ಯಾರೇ ಒಬ್ಬರು ತನ್ನ ಮನೆಯಲ್ಲಿ ಮಾಡಲು ತುಂಬ ಕಷ್ಟ ಇದೆ. ಅಷ್ಟು ಸಮಯವನ್ನು ಅದಕ್ಕೆ ಮೀಸಲಾಗಿಡುವುದು ತುಂಬ ದುರ್ಲಭವಾಗಿದೆ. ಅವರಿಗೆ ಮತ್ತೊಮ್ಮೆ ಈ ಘನಪಾಠವನ್ನು ಸಂಪೂರ್ಣವಾಗಿ ಮಾಡುವಂತಹ ಅವಕಾಶವೂ ಈ ಕಾರ್ಯಕ್ರಮದ ಮೂಲಕ ಲಭ್ಯವಾಗಿದೆ. ಹೀಗೆ ಲೋಕಕ್ಷೇಮಕರವಾದಂತಹ ಸುಮಾರು 328 ಗಂಟೆಗಳ ಅನಂತ ಫಲಪ್ರದಾಯಕವಾದಂತಹ ಘನಪಾರಾಯಣವನ್ನು ಕರ್ನಾಟಕದಲ್ಲಿ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಈ ಪಾರಾಯಣಗಳು ಇತರ ರಾಜ್ಯಗಳಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ, ಅಲ್ಲಲ್ಲಿ ಆವಾಗ ನಡೀತಾ ಇದೆ. ಕರ್ನಾಟಕದಲ್ಲಿ ತುಂಬ ದುರ್ಲಭವಾಗಿದೆ. ಹಾಗಾದ್ದರಿಂದ ನಮ್ಮ ರಾಜ್ಯದಲ್ಲೇ ಇದನ್ನು ಆಯೋಜಿಸಬೇಕು. ಕರ್ನಾಟಕದವರೇ ಬಹುಮಂದಿ ಇರಬೇಕು. ಕರ್ನಾಟಕದ ಎಲ್ಲ ನಮ್ಮ ವೈದಿಕ ಧರ್ಮದವರು, ಸನಾತನ ಧರ್ಮೀಯರು ಇದನ್ನು ಕೇಳಿ, ನೋಡಿ, ಅನುಭವಿಸಿ ಆನಂದಿಸಬೇಕು ಎಂಬ ಒಂದು ಮುಖ್ಯ ಕಾರಣವನ್ನಾಗಿಟ್ಟುಕೊಂಡು 40 ದಿನಗಳ ಕಾಲದ ಈ ಘನಪಾರಾಯಣವನ್ನು ಆಯೋಜಿಸಲಾಗಿದೆ. ಜೊತೆಗೆ ಮನೆಯಲ್ಲಿ ನಮ್ಮಿಂದ ಅನುಷ್ಠಾನ ಮಾಡಲಿಕ್ಕೆ ದುರ್ಲಭವಾದಂತಹ ಕೆಲವೊಂದು ಹೋಮಗಳನ್ನು, ಸ್ಮಾರ್ತ ಹೋಮಗಳನ್ನು, ಗಣಪತ್ಯಾದಿ ಹೋಮಗಳನ್ನೆಲ್ಲ ಕೂಡ ಜೊತೆಗೆ ಆಯೋಜಿಸಿದ್ದೇವೆ. ವೇದದಿಂದಲೇ ಸೂಚಿತವಾದಂತಹ ವೇದೋಕ್ತವಾದಂತಹ ಯಜ್ಞಯಾಗಾದಿಗಳು ಯಾವುದಿದೆಯೋ, ಶ್ರೌತ ಯಜ್ಞಗಳು, ಅದು ನಮ್ಮ ಲೌಕಿಕ ಕಾರ್ಯಗಳಲ್ಲಿರುವಂತಹ ಜನರಿಗೆ ಪರಿಚಯವಾಗಲಿ ಎಂಬ ಕಾರಣದಿಂದ ಶ್ರೌತಯಜ್ಞಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮಧ್ಯಾಹ್ನಾತ್ ಪರ, ಸಾಯಂಕಾಲದಲ್ಲಿ ಈ ವೇದ ಮಂತ್ರಗಳ, ಯಜ್ಞಗಳ ಕುರಿತಾದಂತಹ ವಿವರವನ್ನು ತಿಳಿಯುವುದಕ್ಕೆ ಅನುಕೂಲವಾಗುವಂತಹ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಸಂಗೀತ ಕಚೇರಿಗಳು, ಭಜನೆಗಳು, ಸ್ತೋತ್ರ ಪಾರಾಯಣಾದಿಗಳು ಇತ್ಯಾದಿಗಳನ್ನು ಕೂಡ ಅಸ್ತಮದ ನಂತರ ವ್ಯವಸ್ಥೆಗೊಳಿಸಲಾಗಿದೆ. ನಮ್ಮ ಸನಾತನ ಧರ್ಮಕ್ಕೆ ಪುಷ್ಟಿ ಕೊಡುವಂತಹ, ಸನಾತನ ಧರ್ಮದಲ್ಲಿ ನಾವು ನಿರಂತರವಾಗಿ ಪ್ರವರ್ತಿಸಬೇಕಾದಂತಹ ಎಲ್ಲ ವಿಧಾನಗಳನ್ನು ಈ 40 ದಿನದಲ್ಲಿ ನಾವು ಒಡಗೂಡಿಸಿಕೊಂಡಿದ್ದೇವೆ. ವೇದ ಪಾರಾಯಣದಲ್ಲಿ ಆಸಕ್ತಿ ಇರೋರು ವೇದ ಪಾರಾಯಣದಲ್ಲಿ ಪಾಲ್ಗೊಳ್ಳಬಹುದು. ಸ್ಮಾರ್ತ ಯಜ್ಞಗಳನ್ನು ನೋಡಲು, ಮಾಡಲು ಇಷ್ಟಪಡುವವರು ಅದರಲ್ಲಿ ಭಾಗಗಳಾಗಬಹುದು. ಶ್ರೌತಯಜ್ಞಗಳನ್ನು ನಾವು ನೋಡಿ ಆನಂದಿಸಬೇಕು, ಅದರ ಮೂಲಕ ಲೋಕಕ್ಷೇಮಕ್ಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿರುವವರು ಕೂಡ ಶ್ರೌತಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ಇದ್ಯಾವುದರ ಪರಿಚಯ ಇಲ್ಲ, ನಾವು ಭಕ್ತಿ ಮಾರ್ಗವನ್ನು ಅನುಸರಿಸ್ತೇವೆ ಎಂಬುದಾಗಿದ್ದರೆ ಸ್ತೋತ್ರಗಳು, ಸಂಗೀತಾದಿ ಭಜನೆಗಳು ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳಬಹುದು. ವಿಷಯ ಸಂಗ್ರಾಹಕರು ಉಪನ್ಯಾಸಗಳಲ್ಲಿ ಪಾಲ್ಗೊಳ್ಳಬಹುದು. ಇತ್ಯಾದಿ ಸನಾತನ ಧರ್ಮಕ್ಕಿರುವಂತಹ ಎಲ್ಲ ಮಾರ್ಗಗಳನ್ನು ಈ 40 ದಿನದಲ್ಲಿ ನಾವು ತೆರೆದಿಟ್ಟು ಎಲ್ಲರೂ ವೇದದ ಮಾರ್ಗ ಯಾವುದಿದೆಯೋ ಅದಕ್ಕೆ ಅಭಿಮುಖವಾಗಿ ಬರಲು ಎಲ್ಲ ಮಾರ್ಗಗಳನ್ನು ನಾವು ಆಯೋಜಿಸಿ ತನ್ಮೂಲಕ ನಮ್ಮ ಸನಾತನ ಧರ್ಮವನ್ನು ಬಲಪಡಿಸಬೇಕು. ಇದರಿಂದ ವಿಮುಖರಾಗುವವರಿಗೆ ಅದರ ಸಂಪೂರ್ಣ ಪರಿಚಯ ಮಾಡಿಕೊಟ್ಟು ಅವರು ನಿರಂತರವಾಗಿ ಈ ನಮ್ಮ ಧರ್ಮದಲ್ಲೇ ಇರುವಂತಹ ವ್ಯವಸ್ಥೆ ಮಾಡಬೇಕು. ಇದರಲ್ಲಿರುವಂತಹ ಸಂದೇಹಗಳು, ಮೌಢ್ಯಗಳು ನಿವಾರಣೆಯಾಗಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನು ನಾವು ಮಾಡಬೇಕೋ ಅದನ್ನು ಕೂಡ ಇಲ್ಲಿ ನಾವು
ಆಯೋಜಿಸಿದ್ದೇವೆ. ಎಲ್ಲ ವೇದಾಭಿಮಾನಿಗಳು ಈ 40 ದಿನಗಳ ಅಪೂರ್ವವಾದಂತಹ, ಅದ್ಭುತವಾದಂತಹ, ತುಂಬ ದುರ್ಲಭವಾದಂತಹ ಘನಪಾರಾಯಣವನ್ನು ಕೇಳಿ ಆನಂದಿಸಿ ಇದರಲ್ಲಿ ಪಾಲ್ಗೊಂಡು ವೇದಪುರುಷನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ಕಂಚಿ ಕಾಮಕೋಟಿ ಪೀಠಾಧೀಶ್ವರರಾದಂತಹ ಚಂದ್ರಶೇಖರೇಂದ್ರ ಸರಸ್ವತಿ ಪರಮಾಚಾರ್ಯರು ಈ ಪಾರಾಯಣಗಳನ್ನೆಲ್ಲ ಆಯೋಜಿಸಿ ಹಲವಾರು ಘನಪಾಠಿಗಳಿಗೆ ಕಂಕಣಾದಿಗಳನ್ನು ನೀಡಿ ಗೌರವಿಸಿ ತಾವೇ ಸಂತೋಷಪಟ್ಟು ಹಲವಾರು ಕಡೆ ಈ ಘನಾಂತ ಅಧ್ಯಯನಕ್ಕೆ ವೇದ ಪಾಠಶಾಲೆಗಳನ್ನು ಆಯೋಜಿಸಿ ಅದಕ್ಕಿರುವಂತಹ ವೇದವನ್ನು ಸಂರಕ್ಷಣೆ ಮಾಡಲಿಕ್ಕಿರುವಂತಹ ಎಲ್ಲ ಮಾರ್ಗಗಳನ್ನು ಹಾಕಿಕೊಟ್ಟು ತಾವೂ ಅದನ್ನು ಅನುಸರಿಸಿ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಜಯಂತಿ ಅಂದರೆ ಅವರ ಹುಟ್ಟಿದ ಹಬ್ಬದ ಆಚರಣೆ ಜೂನ್ 10ನೇ ತಾರೀಕಿನಂದು ಅನುರಾಧಾ ನಕ್ಷತ್ರದಂದು ನಡೆಯಲಿದೆ. ಆ ಜಯಂತಿಯನ್ನು ಅನುಸರಿಸಿ ಈ ಮಹೋತ್ಸವ, ವೇದನಾದ ಮಹೋತ್ಸವ ನಡೀತಾ ಇದೆ. ತಾವೆಲ್ಲ ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ವೈದಿಕ ಸ್ವಭಾವವನ್ನು, ವೇದನಾದ ಗುರುಕುಲದಲ್ಲಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳನ್ನು, ನಮ್ಮ ವೈದಿಕ ಧರ್ಮವನ್ನು ಪೋಷಿಸಿ ಬೆಳೆಸಿ ತಾವೂ ಸಂತೋಷಪಟ್ಟು ಪರಮಾಚಾರ್ಯರ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಪ್ರಾರ್ಥಿಸಿಕೊಳ್ತಿದ್ದೇವೆ. ನಮಸ್ಕಾರ.